ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಾವು ಒಂದು ಮಸ್ತ್ ಆಗಿರೋ ಸ್ಪೆಷಲ್ ನಾಷ್ಟ ಮಾಡೋಣ ಅಂತ ಬರ್ರಿ. ಇದು ಮನ್ಯಾಗ ಏನು ಕಾಯಿಪಲ್ಯ ಇಲ್ಲದೆ ಇರುವಾಗ ಏನಾರೇ ತಿನ್ಬೇಕಂತ ಅನಿಸಿದ್ರೆ ಪಟ್ ಅಂತೇಳಿ ಮಾಡ್ಕೊಂಡು ತಿನ್ಬೋದು ರೀ. ಇದನ್ನು ಹೆಂಗೆ ರೆಡಿ ಮಾಡೋದಂತ ನೋಡೋಣ ಬರ್ರಿ. ಮೊದಲಿಗೆ ಒಂದು ಸ್ಟವ್ ಆನ್ ಮಾಡ್ಕೊಂಡು ಒಂದು ಕಡಾಯಿ ಇಟ್ಕೊಳ್ಳೋಣ್ರಿ. ಕಡಾಯಿ ಸ್ವಲ್ಪ ಬೆಚ್ಚಗಾದ ನಂತರ ಶೇಂಗಾ ಕಾಳು ಹಾಕ್ಕೊಂಡ್ರಿ. ಶೇಂಗಾ ಕಾಳನ್ನೆಲ್ಲ ಹುರ್ಕೊಂಡು ತೊಗೋಬೇಕ್ರಿ. ಚೆಂದಂಗೆ ಕೈ ಬಿಡ್ಲಾರ್ದಂಗೆ ತಿರುವಾಡಿ ಶೇಂಗಾ ಬೀಜನೆಲ್ಲ ಹುರ್ಕೋಬೇಕ್ರಿ. ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆಗೋವರೆಗೂ ಹುರ್ಕೊಳ್ಳೋಣ್ರಿ. ಈಗ ನೋಡ್ರಿ ಈ ರೀತಿ ಕಲರ್ ಚೇಂಜ್ ಆಗಿದಾವ್ರಿ. ಇವನೊಂದು ಪ್ಲೇಟಿಗೆ ಆರಕ್ಕೆ ಹಾಕೊಂಡ್ರಿ. ಸ್ವಲ್ಪ ಎಲ್ಲ ಖಾರ ಆಗ್ಬೇಕ್ರಿ. ಅವ ಒಂದು ಪ್ಲೇಟಿಗೆ ಹಾಕೊಂಡೆ ನೋಡ್ರಿ. ಸ್ವಲ್ಪ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರಿಗೆ ಹಾಕೋರಿ. ಮಿಕ್ಸಿ ಜಾರಿಗೆ ಹಾಕೊಂಡು ಈ ರೀತಿ ಪುಡಿ ಮಾಡ್ಕೊರಿ. ಭಾಳ ಸಣ್ಣಗಾಗಿ ಪುಡಿ ಮಾಡ್ಕೋಬೇಡ್ರಿ. ಸ್ವಲ್ಪ ಕಾಳು ಹತ್ತೋ ಥರ ಪುಡಿ ಮಾಡ್ಕೊರಿ. ಇನ್ನೊಂದು ಸ್ಟವ್ ಆನ್ ಮಾಡ್ಕೊಂಡು ಒಂದು ಕಡಾಯಿ ಇಟ್ಕೊಂಡ್ರಿ. ಇದಕ್ಕೆ ಒಂದು ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ್ರಿ. ಎಣ್ಣೆ ಸ್ವಲ್ಪ ಬಿಸಿ ಆಗಲ್ರಿ. ಬಿಸಿ ಆದ ನಂತರ ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ್ರಿ. ಇವಾಗ ಸ್ವಲ್ಪ ಚಿಟ್ಪಟ್ ಅಂತ ಆದಮೇಲೆ ಇದಕ್ಕೆ ಕರಿಬೇವು ಹಾಕ್ಕೊಂಡ್ರಿ. ಈಗ ಕರಿಬೇವು ಹಾಕ್ಕೊಂಡೇನ್ರಿ. ಇವನ್ನೆಲ್ಲನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ್ರಿ. ಕರಿಬೇವೆಲ್ಲ ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋಣ್ರಿ. ಮತ್ತೊಂದು ಸಲ ತಿರುಗಾಡೋಣ್ರಿ. ಇವಾಗ ಇದಕ್ಕೆ ಸ್ವಲ್ಪ ಖಾರ ಹಾಕ್ಕೊಂಡ್ರಿ. ರುಚಿಗೆ ತಕ್ಕಷ್ಟು ಖಾರ ಹಾಕ್ಕೊಳ್ಳೋಣ್ರಿ. ಇದಕ್ಕೆ ಖಾರ ಹಾಕ್ಕೊಳ್ಬೇಕು. ರೆಡ್ ಚಿಲ್ಲಿ ಪೌಡ್ರ್ ಅಂತ ಇರ್ತೈತ್ರಲ್ಲ ಅದನ್ನು ಸ್ವಲ್ಪ ಹಾಕ್ಕೊಂಡ್ರಿ. ಇದೇನು ಖಾರ ಇರಲ್ಲ, ಇದರ ಕಲ್ಲರ್ ಆಗುತ್ತೈತೆ ಅಂತ ಹಾಕ್ಕೊಳ್ಳೋದ್ರಿ ಅಷ್ಟೇ. ಆಮೇಲೆ ಮಿಕ್ಸಿ ಜಾರ್ದಾಗಿರೋ ಶೇಂಗಾ ಪುಡಿನೆಲ್ಲ ಇದ್ರೊಳಗೆ ಹಾಕ್ಕೊಳ್ಳೋಣ್ರಿ. ಇದ್ರಾಗ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ್ರಿ. ಇದು ಚೆಂದ ಹುರಿದ ನಂತರ ಸ್ವಲ್ಪ ಎಣ್ಣೆ ಬಿಡ್ತೈತ್ರಿ ಇದ್ರಾಗ. ಅದು ನಿಮಗೆ ಕಾಣಿಸ್ತೈತಿಲ್ಲೋ ಅಂತ ಗೊತ್ತಿಲ್ಲ, ಆದರೆ ಸಣ್ಣ ಗುಳೆ ಟೈಪ್ ಆಗ್ತಾವ್ರಿ ಇದ್ರಾಗ. ಅದು ಎಣ್ಣೆ ಬಿಡತೈತೆ ಅಂತ ತಿಳ್ಕೊಳ್ಳೋದ್ರಿ. ಸಣ್ಣ ಗುಳೆ ಆಗೋದಿರ್ತಾವ್ರಿ. ಅಲ್ಲಿ ಕಾಣಿಸ್ತಿರ್ಬೋದು ನಿಮ್ಗೆ. ಇವಾಗ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋಂಥ ಅನ್ನ ತೊಗೋಬೇಕ್ರಿ. ರೈಸ್ ಅದು ರಾತ್ರಿದಿದ್ರೂ ನಡಿತೈತಿ, ಅಥವಾ ಬಿಸಿದ ಮಾಡಿದ ತಕ್ಷಣವೂ ಈ ರೀತಿ ಮಾಡಿಕೊಂಡ್ರೂ ನಡಿತೈತಿ. ಆದರೆ ಇದಕ್ಕೆ ಯಾವ ರೀತಿ ಕಾಯಿಪಲ್ಯಗಳು ಯೂಸ್ ಆಗಂಗಿಲ್ಲ ರೀ. ಮೆಣಸಿನ್ಕಾಯಿ ಅಂತೂ ನಾವು ಯೂಸ್ ಮಾಡತ್ತಿಲ್ಲ. ಅಂದರೆ ಮೆಣಸಿನ್ಕಾಯಿ ಹಿಡ್ಕೊಂಡು ಯಾವ ರೀತಿಯೂ ಕಾಯಿಪಲ್ಯ ಇಲ್ಲದೆ ಇರುವಾಗ ಈ ರೀತಿ ನಾವು ಮಾಡಿ ತಿನ್ಬೋದ್ರಿ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕ್ರಿ. ಅನ್ನದಾಗ ಉಪ್ಪು ಹಾಕಿರ್ತೇವೆ, ಹಾಗಾಗಿ ಇದಕ್ಕೆ ಜರ ಲೈಟಾಗಿ ಹಾಕೋಬೇಕ್ರಿ. ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ. ಎಲ್ಲನೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಈ ರೀತಿ ಎಲ್ಲ ಅನ್ನದ ಬಿಳಿ ಅನ್ನ ಎಲ್ಲ ಕೆಂಪು ಕಲರ್ ಆಗಬೇಕ್ರಿ. ಆ ರೀತಿ ಮಿಕ್ಸ್ ಮಾಡ್ಕೋಬೇಕ್ರಿ. ಇದನ್ನು ಚೆಂದಂಗೆ ಕೈ ಬಿಡ್ಲಾರ್ದಂಗೆ ಮಿಕ್ಸ್ ಮಾಡ್ಕೊರಿ. ಮತ್ತು ನಮ್ಮ ಚಾನಲ್ನ ಯಾರು ಹೊಸದಾಗಿ ನೋಡೋದೇರಿ ಈ ವಿಡಿಯೋನ, ಅವ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್, ಸಪೋರ್ಟ್ ಮಾಡಿ. ಮತ್ತು ಈ ವಿಡಿಯೋ ಹೆಂಗಾಗಿತ್ತು ಅಂತ ಕಾಮೆಂಟ್ ಮಾಡಿರಿ. ಇದಕ್ಕೆ ಮೇಲೆ ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಉಳ್ಳಾಗಡ್ಡಿ ಅಂದರೆ ಈರುಳ್ಳಿ ಹಾಕತ್ತೇವ್ರಿ. ಇದಕ್ಕೆ ಮುಂಚೆ ಎಣ್ಣೆದಾಗ ಹಾಕಿಲ್ರಿ ನಾವು. ಎಲ್ಲ ರೆಡಿ ಆದ್ಬೇಕು ಸ್ಟವ್ ಆಫ್ ಮಾಡಿ ಹಾಕತ್ತೇವ್ರಿ. ಮುಂಚೆ ಎಣ್ಣೆಯಾಗ ಹಾಕಿಲ್ಲ. ಮತ್ತು ಇದೊಂಥರ ಡಿಫ್ರೆಂಟ್ ಅಂತಲೇ ಹೇಳ್ಬೋದ್ರಿ. ಸೂಪರ್ ಆಗಿರ್ತೈತಿ. ನೀವು ಒಂದು ಸತಿ ಟ್ರೈ ಮಾಡಿರಿ. ಸೂಪರ್ ಆಗಿರೋ ಟೇಸ್ಟ್ ಇರ್ತೈತ್ರಿ. ಆಮೇಲೆ ಕೊತ್ತಂಬರಿ ಸ್ವಲ್ಪ ಉದುರಿಸ್ಕೊಂಡವ್ರಿ. ಚೆಂದಂಗೆ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಸೂಪರ್ ಆಗಿರ್ತೈತ್ರಿ. ಆಮೇಲೆ ಲಿಂಬೆ ಹಣ್ಣನ್ನ ಒಂದು ಅರ್ಧ ಹೋಳು ಕಟ್ ಮಾಡಿ ಇದ್ರಾಗ ರಸ ಹಾಕ್ಬೇಕ್ರಿ. ಸೂಪರ್ ಆಗಿರ್ತೈತ್ರಿ. ಎಲ್ಲನೂ ಹುಳಿ ಖಾರ ಸೂಪರ್ ಆಗಿರ್ತೈತ್ರಿ. ಇದ್ರ ಜೊತೆನೇ ನಾವು ಒಂದು ಮೊಟ್ಟೆ ಆಮ್ಲೆಟ್ ಅಂದರೆ ತತ್ತಿ ಆಮ್ಲೆಟ್ನ ಮಾಡ್ಕೊಳ್ಳೋಣ್ರಿ.
ಒಂದು ಹೆಂಗೆ ಮಾಡೋಣ ನೋಡೋಣ ಬರ್ರಿ. ಸಣ್ಣದಾಗಿ ಒಂದು ಕಟ್ ಮಾಡಿ ಈರುಳ್ಳಿ ತೊಗೊಂಡೇನ್ರಿ, ಅಂದರೆ ಉಳ್ಳಾಗಡ್ಡಿ. ಅದಕ್ಕೆ ಸ್ವಲ್ಪ ಖಾರ ಹಾಕೋದೇನ್ರಿ. ಸ್ವಲ್ಪ ಖಾರದ ಪುಡಿ ಹಾಕಿದ ನಂತರ ಸ್ವಲ್ಪ ಚಿಲ್ಲಿ ಪೌಡ್ರ್, ಆ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಇವೆಲ್ಲ ಹಾಕಿ ತತ್ತಿ ತೊಗೊಳ್ರಿ. ನಾ 2 ತತ್ತಿ ತೊಗೊಂಡೇನ್ರಿ, ನಿಮಗೆ ಎಷ್ಟು ಬೇಕಷ್ಟು ನೀವು ತೊಗೋಬೋದ್ರಿ. ರೈಸ್ ಆದ್ರೂ ಅಷ್ಟೇ ರೀ, ನಾನು 4 ಜನ ಆಗುವಷ್ಟು ತೊಗೊಂಡೇನ್ರಿ. ನೀವು ನಿಮ್ಮ ಮನೇಲಿರೋರಿಗೆ ಸಾಕಾಗುವಷ್ಟು ನೀವು ತೊಗೋಬೋದ್ರಿ. ಇವಾಗ ನಾ 2 ತತ್ತಿನ ಇದ್ರೊಳಗೆ ಹೊಡ್ಕೊಂಡು ಹಾಕೋತೇನ್ರಿ. ಮತ್ತು ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ. ತತ್ತಿನ ಈ ರೀತಿ ಮಿಕ್ಸ್ ಮಾಡ್ಕೊಂಡೇನ್ರಿ ನಾನು. ಇದನ್ನಿನ್ನು ಒಂದು ಸ್ಟವ್ ಆನ್ ಮಾಡಿ ಒಂದು ತವಿ ಇಡಬೇಕ್ರಿ. ತವಿ ಸ್ವಲ್ಪ ಆದ ನಂತರ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು, ಜಾಸ್ತಿ ಎಣ್ಣೆ ಬೇಡ್ರಿ, ಸ್ವಲ್ಪ ಎಣ್ಣೆ ತೊಗೊಳ್ರಿ. ಆಮ್ಲೆಟ್ಗೆ ಜಾಸ್ತಿ ಎಣ್ಣೆ ಆದರೂ ಟೇಸ್ಟ್ ಇರೋದಿಲ್ಲ ರೀ. ಸ್ವಲ್ಪ ಎಣ್ಣೆ ತೊಗೊಂಡ ಇವಾಗ ಎಣ್ಣೆ ಕಾದೈತಿಲ್ಲ ಅಂತ ನೋಡೋಣ ರೀ. ಈಗ ನೋಡ್ರಿ ಎಣ್ಣೆ ಕಾದೈತಿ. ಈಗ ತತ್ತಿ ಮಿಕ್ಸ್ ಮಾಡಿರೋದೆಲ್ಲ ಅದ್ರಾಗ ಹಾಕೊಳ್ಳೋಣ್ರಿ. ನಡಕ್ಕೆ ದಿಪ್ಪ ಆಯ್ತಂದ್ರೆ ಹಸಿ ಇರ್ತೈತಲ್ಲ, ಹಾಗಾಗಿ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕ್ರಿ. ಅಂದರೆ ತೆಳುವಾಯ್ತಂದ್ರೆ ಎಲ್ಲ ಚೆಂದಂಗೆ ಬೇಯ್ತೈತ್ರಿ. ಈಗ ನೋಡ್ರಿ ನಾನು ಆಮ್ಲೆಟ್ ರೆಡಿ ಮಾಡ್ಕೋತೇನೆ. ನೀವು ನಿಮ್ಮ ಮನ್ಯಾಗ ಒಂದ್ಸತಿ ಟ್ರೈ ಮಾಡಿರಿ, ಸೂಪರ್ ಆಗಿರ್ತೈತ್ರಿ. ಇದಕ್ಕೆ ಯಾವುದೇ ರೀತಿ ಕಾಯಿಪಲ್ಯ ಇಲ್ಲದೆ ಇರೋ ಟೈಮ್ದಾಗ ಈ ರೀತಿ ಮಾಡಿ ತಿನ್ಬೋದು. ಈ ರೀತಿ ಇನ್ನೊಂದು ಸೈಡ ಬೇಯಿಸ್ಕೊಳ್ಳೋಣ್ರಿ. ಇದು ಭಾಳ ಅಗಲಾಗೈತೆ ಅಂತ ಕಟ್ಟಾಗತ್ರಿ, ನೀವು ಅಷ್ಟು ಸಾಂದಾಗಿ ಹಾಕೋಬೋದ್ರಿ. ಎಲ್ಲನೂ ಹಿಂಗೆ ಒತ್ತಿ ಬೇಯಿಸ್ಕೋಬೇಕ್ರಿ. ಯಾಕಂದ್ರೆ ಅದ್ರೊಳಗೆ ಹಸಿದಂತ ಏನೂ ಇರೋದಿಲ್ಲ ರೀ, ಎಲ್ಲನೂ ಚೆಂದಂಗೆ ಬೇಯ್ತೈತ್ರಿ. ಒತ್ತಿ ಆಮ್ಲೆಟ್ನ ಬೇಯಿಸ್ಕೋಬೇಕ್ರಿ. ಈ ರೀತಿ ನಮ್ದು ಆಮ್ಲೆಟ್ ರೆಡಿ ಆಗೈತೆ ನೋಡ್ರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಈ ವಿಡಿಯೋ ಹೆಂಗಾಗೈತೆ ಅಂತ ಕಾಮೆಂಟ್ ಮಾಡಿರಿ, ಲೈಕ್ ಮಾಡಿರಿ. ಈಗ ನೋಡಿರಿ ನಾವು ಸರ್ವ್ ಮಾಡ್ಕೊಂಡ್ರಿ ಒಂದು ಪ್ಲೇಟ್ದಾಗ. ನಮ್ದು ಒಗ್ಗರಣೆ ಅನ್ನ ಅಂದರೆ ಒಂಥರ ನಾಷ್ಟ ಸೂಪರ್ ಆಗಿರ್ತೈತ್ರಿ. ಈ ರೀತಿ ರೆಡಿ ಮಾಡ್ಕೊಳ್ಳೋಣ್ರಿ. ಸೂಪರ್ ಕಾಂಬಿನೇಷನ್ ಇರ್ತೈತ್ರಿ ಆಮ್ಲೆಟ್ ಜೊತೆ. ನೀವು ಒಂದ್ಸತಿ ಟ್ರೈ ಮಾಡಿರಿ. ಥ್ಯಾಂಕ್ ಯು.